ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮತ್ತಾಯ ಅಧ್ಯಾಯ 20 ವಾಕ್ಯ 26 ತಿಳಿಸುವುದೇನೆಂದರೆ, ನಿಮ್ಮಲ್ಲಿ ದೊಡ್ಡವನಾಗಲು ಬಯಸುವವನು ನಿಮ್ಮ ಸೇವಕನಾಗಲಿ. ಚಿಂತನೆ: ಶಕ್ತಿ, ಸ್ಥಾನ ಮತ್ತು ಹೊಗಳಿಕೆಯಿಂದ ಶ್ರೇಷ್ಠತೆಯನ್ನು ಅಳೆಯುವ ಜಗತ್ತಿನಲ್ಲಿ ಯೇಸು ತಕ್ಕಡಿಯನ್ನು ತಲೆಕೆಳಕಾಗಿ ಮಾಡುತ್ತಾರೆ. ನಿಜವಾದ ಶ್ರೇಷ್ಠತೆಯು ಸೇವೆ ಮಾಡುವುದರಲ್ಲಿ ಕಂಡುಬರುವುದಿಲ್ಲ, ಆದರೆ ಸೇವೆ ಮಾಡುವುದರಲ್ಲಿ ಕಂಡುಬರುತ್ತದೆ. ದೇವರ ರಾಜ್ಯದಲ್ಲಿ ದೊಡ್ಡವನಾಗಿರುವುದು ಎಂದರೆ ಕೆಳಕ್ಕೆ ಬಾಗುವುದು, ಇತರರನ್ನು ಮೇಲಕ್ಕೆ ಹಾಕುವುದು, ಮನ್ನಣೆಯನ್ನು ಹುಡುಕದೆ ಪ್ರೀತಿಸುವುದು. ಸೇವಕನ ಹೃದಯವು ಕ್ರಿಸ್ತನ ಹೃದಯವನ್ನು ಪ್ರತಿಬಿಂಬಿಸುತ್ತದೆ: ವಿನಮ್ರ, ತಾಳ್ಮೆ ಮತ್ತು ಸ್ವಾರ್ಥ. ನಾವು ಸದ್ದಿಲ್ಲದೆ ಸೇವೆ ಮಾಡುವಾಗ, ಉದಾರವಾಗಿ ಕ್ಷಮಿಸುವಾಗ ಮತ್ತು ಪ್ರತಿಫಲವನ್ನು ನಿರೀಕ್ಷಿಸದೆ ಸಹಾಯ ಮಾಡುವಾಗ ನಾವು ನಿಜವಾದ ಶ್ರೇಷ್ಠತೆಯನ್ನು ನೋಡುತ್ತೇವೆ. ಪ್ರಾರ್ಥನೆ: ಕರ್ತನಾದ ಯೇಸುವೇ, ನನಗೆ ವಿನಮ್ರ ಸೇವೆಯ ಸೌಂದರ್ಯವನ್ನು ಕಲಿಸಿರಿ. ನನ್ನ ಹೃದಯದಿಂದ ಹೊಗಳಿಕೆ ಮತ್ತು ಮನ್ನಣೆಯ ಬಯಕೆಯನ್ನು ತೆಗೆದುಹಾಕಿರಿ. ನನಗೆ ಸೇವಕನ ಹೃದಯವನ್ನು ನೀಡಿರಿ, ಪ್ರೀತಿಸಲು ಸಿದ್ಧ, ಸಹಾಯ ಮಾಡಲು ಸಿದ್ಧ, ತ್ಯಾಗ ಮಾಡಲು ಸಹ ಸಿದ್ಧ. ನಾನು ಲೋಕದ ದೃಷ್ಟಿಯಲ್ಲಿ ಶ್ರೇಷ್ಠತೆಯನ್ನು ಹುಡುಕುವುದಿಲ್ಲ, ಆದರೆ ನಿನ್ನ ಪ್ರೀತಿಯ ನೋಟದಲ್ಲಿ ಶ್ರೇಷ್ಠತೆಯನ್ನು ಹುಡುಕುತ್ತೇನೆ. ಆಮೆನ್.